ಪಾರ್ಟ್ಸ್ ಆಫ್ ಸ್ಪೀಚ್ ತುಂಬಾನೇ ಇಂಪಾರ್ಟೆಂಟ್. ಕ್ವಿಕ್ ಆಗಿ ನಾನು 4 ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಹೇಳ್ತಿದ್ದೀನಿ. ಮುಂದಿನ 4 ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಟೋಟಲ್ ಆಗಿ ಎಷ್ಟು ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ? 8 ಪಾರ್ಟ್ಸ್ ಆಫ್ ಸ್ಪೀಚ್. ದೇರ್ ಆರ್ 8 ಟೈಪ್ಸ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ. ಅದರಲ್ಲಿ ಮೊದಲನೆಯದು ಬಂದ್ರೆ ನೌನ್ ಅಂತ ಬರುತ್ತೆ. ನೌನ್ ಅಂದ ಕೂಡಲೇ ನೇಮಿಂಗ್ ವರ್ಡ್ ಅಂತ ನೆನ್ಪಿಟ್ಕೊಂಡ್ಬಿಡಿ. ನೌನ್ ಅಂದ್ರೆ ಏನು? ನೇಮಿಂಗ್ ವರ್ಡ್. ಈ ನೇಮಿಂಗ್ ವರ್ಡ್ ಅಂದ್ರೆ ಹೆಸರನ್ನ ಸೂಚಿಸದೆ ನಾಮಪದ. ಯಾವುದೇ ಹೆಸರಿರ್ಬೋದು, ಹೆಸರನ್ನ ಹೇಳ್ತಾ ಇದೆ ಅಂತ ಹೇಳಿದ್ರೆ ಅದು ನಾಮಪದ ಅಂತ ಅನ್ಸ್ಕೊಳ್ಳುತ್ತೆ. ಎಕ್ಸಾಂಪಲ್ ರಾಮ, ಶ್ಯಾಮ, ಭೀಮ, ಊರಿನ ಹೆಸರು, ಪ್ರಾಣಿಗಳ ಹೆಸರು, ಆಮೇಲೆ ವಸ್ತುಗಳ ಹೆಸರು ಎಲ್ಲದೂ ಬರುತ್ತೆ. ಓಕೆನಾ? ಅದಾದ ನಂತರದಲ್ಲಿ ಪ್ರನೌನ್ ಅಂತ ಬಂತು. ಪ್ರನೌನ್ ಅಲ್ಲಿ ಇಲ್ಲಿ 2 ಸೆಂಟೆನ್ಸ್ ಅನ್ನ ಕೊಟ್ಟಿದ್ದೀನಿ, ನಾನು ಹೇಳೋದಿಲ್ಲ. ಸೊ ಈಸಿ ಇದೆ. ಇಲ್ಲಿ 2 ರೀತಿಯ ಇದರಲ್ಲಿ ಏನು ರಾಮ ಮತ್ತೆ ರಾಮ ಅಂತ ಹೇಳ್ಕೊಂಡು ರಿಪೀಟ್ ಆಗಿದೆ. ಸೊ ಈ ರೀತಿ ನೌನ್, ನಾಮ ಅನ್ನೋದು ನೌನ್. ಈ ನೌನ್ ಪದವು ಬದಲಿಯಾಗಿ ಇನ್ಸ್ಟೀಡ್ ಆಫ್ ನೌನ್ ನಾವು ಪ್ರನೌನ್ ಅನ್ನ ಬಳಸ್ತೀವಿ, ಸರ್ವನಾಮವನ್ನ ಬಳಸ್ತೀವಿ. ಆ ಸರ್ವನಾಮಗಳು ಯಾವ್ಯಾವ್ದಿದೆ ಇದರಲ್ಲಿ? ಮೇನ್ ಆಗಿ ಹಿ, ಶಿ, ಇಟ್, ಐ, ಯು, ದೇ ಎಕ್ಸೆಟ್ರಾ ಇನ್ನು ಬರತ್ತೆ. ಸೊ ಈ ರೀತಿಯಾದ ಪ್ರನೌನ್ ಬದಲಿಯಾಗಿ, ನಾಮಪದದ ಬದಲಿಯಾಗಿ ನಾವು ಏನನ್ನ ಬಳಸ್ತೀವಲ್ಲ ಅದೆಲ್ಲ ಪ್ರನೌನ್ ಆಗಿರತ್ತೆ. ಅದಾದ ನಂತರದಲ್ಲಿ ವರ್ಬ್ ಬಂತು. ವರ್ಬ್ ಅಂತ ಹೇಳಿದ್ರೆ ಆಕ್ಷನ್ ಅನ್ನ ಸೂಚಿಸುವಂತದ್ದು, ಆಕ್ಷನ್ ಅನ್ನ ಇಂಡಿಕೇಟ್ ಮಾಡುವಂತದ್ದು. ಆಕ್ಷನ್ ಅಂದ್ರೆ ಏನು? ಕ್ರಿಯೆ, ನಮ್ಮ ಕೆಲಸವನ್ನ ಹೇಳುವಂತದ್ದೇ ಈ ಒಂದು ವರ್ಬ್ ಅಂತ ಅನ್ಸ್ಕೊಳ್ಳುತ್ತೆ. ಈ ವರ್ಬ್ ಅಂತ ಅನ್ಸ್ಕೊಳ್ಳುತ್ತೆ. ಓಕೆನಾ? ಅದಾದ ಮೇಲೆ ಅಬ್ಜೆಕ್ಟಿವ್ ಅಂತ ಹೇಳ್ಕೊಂಡು ಬಂತು. ಈಗ ಅಬ್ಜೆಕ್ಟಿವ್ ಅಂತ ಹೇಳಿದ್ರೆ ಏನು? ಈಗ ರಾಮ ಎನ್ನುವಂತಹ ವ್ಯಕ್ತಿ ಇದ್ದಾನೆ. ಸೊ ಈ ರಾಮ ಎನ್ನುವಂತಹ ವ್ಯಕ್ತಿಯನ್ನ ನಾವು ನೋಡಿದ ಕೂಡ್ಲೆ ನಮಗೆ ಏನು, ಒಬ್ಬ ವ್ಯಕ್ತಿ ಬರ್ತಾ ಇದ್ದಾರೆ, ಅಥವಾ ಒಂದು ಮಗು ಇದೆ, ಒಂದು ಹುಡುಗ ಹುಡುಗಿ, ಅಥವಾ ಒಂದು ವಸ್ತು ಏನೇ ಇರಬಹುದು, ಮರ ಗಿಡ ಪ್ರಾಣಿ ಏನೇ ಇರಬಹುದು, ಒಂದು ನೋಡಿದ ಕೂಡಲೇ ನಮ್ಮ ಮೈಂಡ್ ಅಲ್ಲಿ ಒಂದು ಥಾಟ್ ಬರುತ್ತೆ. ಸೊ ಅದು ಹೇಗಿದೆ ಅಂತ, ಅದರ ಗುಣ ವಿಶೇಷತೆ ಏನು? ಅದು ಕುಳ್ಳಗಿದ್ಯಾ, ಅದು ಹೈಟ್ ಇದೆಯಾ, ಅದು ಕ್ಯೂಟ್ ಆಗಿದೆಯಾ, ಅದು ಚೆನ್ನಾಗಿಲ್ವಾ, ಅವ್ರು ಮಾತಾಡೋದು ಚೆನ್ನಾಗಿಲ್ವಾ, ಅವ್ರು ಮಾತಾಡೋದು ಚೆನ್ನಾಗಿದ್ಯಾ. ಸೊ ಈ ರೀತಿಯಾಗಿ ಆ ವ್ಯಕ್ತಿಯ ಒಂದು ಗುಣ ವಿಶೇಷತೆಗಳನ್ನ, ವ್ಯಕ್ತಿ ಇರ್ಬೋದು, ವಸ್ತು ಇರ್ಬೋದು, ಸ್ಥಳ ಇರ್ಬೋದು, ಏನೇ ಇರ್ಬೋದು, ಅವುಗಳ ವಿಶೇಷತೆಯನ್ನ ಹೇಳುವಂತದ್ದು ಏನಾಗತ್ತೆ ಅಂತ ಹೇಳಿದ್ರೆ ಅಬ್ಜೆಕ್ಟಿವ್ ಅಂತ ಅನ್ಸ್ಕೊಳ್ಳುತ್ತೆ, ನಾಮ ವಿಶೇಷಣ.